ಹಿಂದೂಗಳೆಲ್ಲರೂ ಜಾಗೃತರಾಗಿರಿ. ನನ್ನ ಮಗಳಿಗೆ ಬಂದಿರೋ ಪರಿಸ್ಥಿತಿ ಯಾರಿಗೂ ಬರಬಾರ್ದು. ಅಬ್ದುಲ್ ಹಂಗಲ್ಲ ಅಂತಿರಲ್ಲ, ನಿಮ್ಮ ಅಬ್ದುಲ್ ಹಂಗೆ ಅದಾನ, ಅರ್ಥ ಮಾಡ್ಕೊಳ್ರಿ ಹಿಂದೂ ಹುಡುಗಿಯರೇ. ಮಗಳ ಕರ್ಕೊಂಡೋಗಿ ನಿಜವಾದ ಸಂಸಾರ ಮಾಡ್ಬೇಕನ್ನೋ ಮುಸ್ಲಿಂ ಜಿಹಾದಿಗಳು ಇಲ್ಲೇ ಇಲ್ಲ. ನನ್ನ ಮಗಳಿಗೆ ಬಂದಿರೋ ಕಷ್ಟ ಯಾರಿಗೂ ಬರಬಾರ್ದು. ಅದನ್ನ ಮಾತ್ರ ನಾನು ಕೇಳ್ತಾ ಇದ್ದೀನಿ. ಹಿಂದೂಗಳೆಲ್ಲರೂ ನಮ್ಮನೇಲಿ ಆಗಿರೋ ಪರಿಸ್ಥಿತಿ ನನಗೆ ಗೊತ್ತು. ಅವಳು ಯಾವ ಥರದಲ್ಲಿ ಹೋಗಿದ್ದಾಳೆ, ಅವಳು ಯಾವ ಥರ ಇದ್ಲು ಅಂತ. ಅವಳಿಗೆ 2 ಪುಟ್ಟ ಮಕ್ಕಳಿದ್ದಾವೆ. ಮಕ್ಕಳನ್ನ ಬಿಟ್ಟು ಯಾವ ತಾಯಿನೂ ಹೋಗೋಕೆ ಇಷ್ಟಪಡಲ್ಲ. ಆದರೆ ಅವಳಿಗೆ ಆಗಿರೋದೇ ಬೇರೆ ಥರ. ನಮ್ಮನೇಲಿ ಸಿಕ್ಕಿರೋ ವಸ್ತು, ಮಂತ್ರ ಎಲ್ಲನೂ ನಾನು ಸುಟ್ಟಾಕಿದ್ದೀನಿ ಅವನ್ನ. ಅವಳಿಗೆ ಈ ಕಡೆ ಪ್ರಜ್ಞೆನೂ ಇರಲಿಲ್ಲ. ಅದನ್ನು ಹೇಳಿದ್ರೆ ಯಾರೂ ನಂಬಲ್ಲ. ಆಮೇಲೆ ಕಮೆಂಟ್ ಹಾಕ್ತಾರೆ. ಕಮೆಂಟ್ ಹಾಕಿರೋರಿಗೆ ಯಾರಿಗೂ ಏನೂ ಗೊತ್ತಿರಲ್ಲ ನಮ್ಮನೇಲಿ ಆಗಿರೋಂಥ ಪರಿಸ್ಥಿತಿ. ಕಮೆಂಟ್ ಹಾಕ್ಬಿಟ್ಟು ನನಗೆ ಲೈಕ್ ಬರಲಿ ಅನ್ನೋ ಒಂದು ಉದ್ದೇಶದಿಂದ ಬೇರೆ ಥರನೇ ಕಮೆಂಟ್ ಹಾಕ್ತಾರೆ. ದಯವಿಟ್ಟು ಕಮೆಂಟ್ ಹಾಕ್ಬೇಡಿ. ಯಾಕೆ ಗೊತ್ತಾ, ಹಿಂದೂಗಳೆಲ್ಲರೂ ಜಾಗೃತರಾಗಿರಿ. ನನ್ನ ಮಗಳಿಗೆ ಬಂದಿರೋ ಪರಿಸ್ಥಿತಿ ಯಾರಿಗೂ ಬರಬಾರ್ದು. ಅವಳು ಮಾಡಿರೋ ತಪ್ಪೇ, ನಾನು ಒಪ್ಕೊಂತೀನಿ. ಆದರೆ ಮಕ್ಕಳನ್ನ ಸಾಕಷ್ಟು ಆಗ್ಬಿಟ್ಟು ಅವಳು ಆ ಥರ ಈ ಥರ ಅಂತ ಹೇಳ್ತಾರೆ. ಆದರೆ ಕಮೆಂಟ್ ಹಾಕಿರೋರೆಲ್ರಿಗೂ ಕೇಳ್ಕೊಂತೀನಿ, ನಿಮ್ಮನೆಲ್ಲ ಹೆಣ್ಮಕ್ಳು ಇರ್ತಾರಲ್ಲ, ನೀವು ಒಂದು ಹೆಣ್ಣಲ್ಲ, ಅವಳ ಬಗ್ಗೆದಾಗ ನೀವು ಮಾತಾಡ್ತಿರಲ್ಲ, ಅವಳು ಮಾಡಿರೋ ತಪ್ಪೇ, ನಾನು ಒಪ್ಕೊಂತೀನಿ. ಆದರೆ ಅವಳು ಕಮೆಂಟ್ ಹಾಕ್ತಿರಲ್ಲ, ಹಾಕುವಾಗ ಒಂಚೂರು ಯೋಚನೆ ಮಾಡಿ. ಯಾವ ತಾಯಿನೂ ಮಕ್ಕಳನ್ನ ಬಿಟ್ಟು ಹೋಗೋಕ್ಕಾಗಲ್ಲ. ಅವಳು ಮಕ್ಕಳ ಮೇಲೆ ಪ್ರಜ್ಞೆ ಇಲ್ದಂಗೆ ಹೋಗಿದ್ದಾಳೆ, ಗೊತ್ತಾ. ಇವತ್ತು ಇಳಕಲ್ನಲ್ಲಿ ನೀವೇನು ಈ ತಾಯಿನ ನೋಡ್ತಿದ್ದೀರಿ, ಈ ತಾಯಿಯ ಕಣ್ಣೀರು ದಯವಿಟ್ಟು ಹಿಂದೂ ಹುಡುಗಿಯರೇ ಅರ್ಥ ಮಾಡ್ಕೊಳ್ರಿ. ನೀವೇನು ಲವ್ ಜಿಹಾದ್ಗೆ ಬಲಿ ಆಗ್ತಿದ್ದೀರಿ, ನೀವು ಅರ್ಥ ಮಾಡ್ಕೊಳ್ರಿ. ಈ ತಾಯಿ ಕಣ್ಣೀರನ್ನ ನೋಡ್ರಿ. ಇವತ್ತು ಅಕ್ಷತಾ, ನಾಳೆ ಇನ್ಯಾರೋ ನಿಮ್ಮ ಅಬ್ದುಲ್ ಹಂಗಲ್ಲ ಅಂತಿರಲ್ಲ, ನಿಮ್ಮ ಅಬ್ದುಲ್ ಹಂಗೆ ಅದಾನ, ಅರ್ಥ ಮಾಡ್ಕೊಳ್ರಿ ಹಿಂದೂ ಹುಡುಗಿಯರೇ. ನಾನು ಎಲ್ಲರಿಗೂ ಹೇಳ್ತಿಲ್ಲ, ಆ ಟ್ರ್ಯಾಪ್ ಅಲ್ಲಿ ಬಲಿ ಆಗ್ತಿರುವಂತ ಹುಡುಗಿಯರಿಗೆ ಹೇಳ್ತಿದ್ದೀನಿ. ನೋಡ್ರಿ ಈ ತಾಯಿ ಕಣ್ಣೀರು, ನೋಡ್ರಿ ಇಲ್ಲೇ. ನೋಡ್ರಿ ಹಿಂಗಿದ್ದಾಗಿ ಹಿಂಗಾಗಿ ಹೋಗಾಳ ಅಕ್ಷತಾ. ದಯವಿಟ್ಟು ನಾನು ಹೇಳೋದು ಹಿಂದೂ ಹುಡುಗಿಯರೇ, ನಿಮ್ಮ ಅಬ್ದುಲ್ ಹಂಗೆ ಅದಾನ. ಅವರು ನಿಮ್ಮನ್ನ ಟ್ರ್ಯಾಪ್ ಅಲ್ಲಿ ಸಿಗಿಸಿ ನಿಮ್ಮನ್ನ ಬ್ರೈನ್ ವಾಶ್ ಮಾಡ್ತಾರ. ಆಗಳೇ ತಾಯಿ ಹೇಳಿದ್ರು, ಏನೇನೋ ಬ್ರೈನ್ ವಾಶ್ ಮಾಡಿದ್ರು ಅಂತ ಹೇಳಿ. ಬ್ರೈನ್ ವಾಶ್ ಮಾಡಿ ನಿಮ್ಮನ್ನ ಆ ತರ ಕರ್ಕೊಂಡು ಹೋಗಿ ಏನು ನಾವು ಡೈವರ್ಟ್ ಮಾಡಂಗಿಲ್ಲ, ಹಂಗ್ ಮಾಡಂಗಿಲ್ಲ ಅಂತ ಹೇಳಿ ಡೈವರ್ಟೇ ಮಾಡೋದವ್ರು. ಅವರ ಒಂದು ಸಮುದಾಯಕ್ಕೆ ಡೈವರ್ಟ್ ಮಾಡಿ ನಿಮ್ಮನ್ನ ತಮ್ಮ ಸಮುದಾಯಕ್ಕೆ ಡೈವರ್ಟ್ ಮಾಡ್ಕೊಂತಾರ. ಅರ್ಥ ಮಾಡ್ಕೊಳ್ರಿ ಹಿಂದೂ ಹುಡುಗಿಯರೇ. ಇಳಕಲ್ಲದ್ದೇ ನಾನು ಒಂದಿಷ್ಟು ವಿಷಯಗಳನ್ನು ಹೇಳ್ತೀನಿ. ಇಲ್ಲಿ ಪೇರೆಂಟ್ಸ್ ಆದವರು ಅರ್ಥ ಮಾಡ್ಕೋಬೇಕು. ಇದೇ SVM ಕಾಲೇಜು, BMS ಕಾಲೇಜ್ನಾಗ ಲವ್ ಜಿಹಾದ್ ನಡೀತಾವು. ನಮ್ಗೆ ಯಾರಿಗೂ ಕಣ್ಣಿಗೆ ಕಾಣಂಗಿಲ್ಲ, ಬಟ್ ಅದನ್ನ ನಾವು ಅದು ಹಿಡನ್ ಆಗೇ ನಡೀತೈತಿ. ಇದೇ ಇಳಕಲ್ನಾಗ, ಗ್ರೌಂಡ್ನಾಗ, ಮತ್ತೆ ಕಾಮತ್ ಮುಂದ, ಮತ್ತೆ ಇನ್ನೂ ಬಹಳಷ್ಟು ಪ್ರದೇಶದಲ್ಲದಾವು. ಹಿನ್ನೆಲೆ ಆಗಿ ಇದೇ ಹುಡುಗರು ಕೆಲಸ ಮಾಡಾತಾರ. ಅರ್ಥ ಮಾಡ್ಕೊಳ್ರಿ ಹಿಂದೂ ಹುಡುಗಿಯರೇ. ಪೇರೆಂಟ್ಸ್ ಆದವರು ದಯವಿಟ್ಟು ನಿಮ್ಮ ಮಕ್ಕಳ ಮೇಲೆ ಗಮನವಿರ್ಲಿ. ಬರೇ ಅವ್ರಿಗೆ ಫೋನ್ ಕೊಡ್ಸ್ಬಿಟ್ರಲ್ಲ, ಅಲ್ಲಿ ಹಿಂದ್ ಏನ್ ನಡೆ ಆತೈತಿ, ಇವ್ರು ಯಾವ ತರ ಹಿಂದ ಲವ್ ಜಿಹಾದ್ಗೆ ಟ್ರ್ಯಾಪ್ ಆಗಾಕತ್ತಾರ ಅನ್ನೋದನ್ನ ದಯವಿಟ್ಟು ಪೇರೆಂಟ್ಸ್ ಅರ್ಥ ಮಾಡ್ಕೊಳ್ರಿ. ಹಾಗೆ ಹಿಂದೂ ಹುಡುಗಿಯರೇ, ನೀವೇನು ಇಲ್ಲ ಎಲ್ಲ ಚಲೋ ಐತಿ, ಎಲ್ಲ ಕರೆಕ್ಟ್ ಐತಿ, ಅವ್ರ ಹಂಗಿಲ್ಲ ಇವ್ರ ಹಂಗಿಲ್ಲ, ನೀವ್ ಏನ್ ಹೇಳಿದ್ರು ಕೂಡ ಅವ್ರು ನಿಮ್ಮನ್ನ ಟ್ರ್ಯಾಪೇ ಮಾಡೋದು, ಅವ್ರ ಲವ್ ಜಿಹಾದ್ಗೆ ನಿಮ್ಮನ್ನ ಬಲಿನೇ ಮಾಡ್ತಾರ. ಇವತ್ತು ಅಕ್ಷತಾ, ನಾಳೆ ಇನ್ಯಾರು, ಇದು ಯಾವ ಘಟನೆ ಆಗಬಾರ್ದಂದ ಹಿಂದೂ ಹುಡುಗಿಯರು ಅರ್ಥ ಮಾಡ್ಕೋಬೇಕು. ಅಮ್ಮ, ಈಗ ಇದು ಘಟನೆ ಆಯ್ತಲ್ರಿ, ಈಗ ಇದಾಯ್ತಲ್ಲ ಟೋಟಲಿ, ನಿಮಗ ಈ ಸದ್ದ ನಾನು ಒಂದು ಹಿಂದೂ ಹುಡುಗಿ, ಇಲ್ಲಿರೋರೆಷ್ಟರು ನಮ್ಮ ಸಹೋದರ ಹಿಂದೂ ನಮ್ಮ ಇವ್ರು
ನಿಮಗೆ ಏನು ಇದ್ರ ಬಗ್ಗೆ ನೀವು ಆಗಾಗ ಹೇಳಿದ್ರಿ, ಕಮೆಂಟ್ ಬಗ್ಗೆ ಹೇಳಿದ್ರಿ, ಇನ್ನೊಂದ್ಸಲ ಹೇಳ್ರಿ, ಯಾಕಂದ್ರೆ ನಮ್ಮ ಹಿಂದೂ ಹುಡುಗಿಯರು ಎಚ್ಚೆತ್ಕೊಳ್ಬೇಕಾಗೈತಿ ಈಗ. ಎಣ್ಣೆ ತಗೊಂಬಂದ್ ಕೊಟ್ಟಿದ್ರು ನೋಡ್ರಿ, ತಲೆಗೆ ಹಚ್ಕೊಳಕ್ಕೆ, ನೋಡ್ರಿ, ಆಮೇಲೆ ತಾಯ್ತಗಳು ಕೊಟ್ಟಿದ್ರು ನೋಡ್ರಿ, ಹಿಂದೂ ಹುಡುಗಿಯರೇ ನೋಡ್ರಿ, ತತ್ತಿ ಒಳಗಡೆ ಏನೋ ತಿನ್ನಕ್ ಹಾಕೊಟ್ಟಿದ್ದು, ಆಮೇಲೆ ಏನೇನೋ ತಗೊಂಬಂದ್ ಕೊಟ್ಟಿದ್ದು, ಸೀರೆ ಕೊಡ್ಸಿದ್ದು, ಮನೆಯಲ್ಲಿ ಗಂಡ ಚೆನ್ನಾಗಿಲ್ಲ ಮಕ್ಕಳು ಚೆನ್ನಾಗಿಲ್ಲ ಅಂತಂದು ನೀನ್ ಬೇಡ ನನ್ನ ಹತ್ರ ಬಾ ಹೋಗೋಣ, ಈ ತರ ಎಲ್ಲ ದಿನಾನು ಕರೆಯೋದು, ಬಂದು ಅವನು ಎಲ್ಲಿದ್ದಾನೆ ಅಂತ ಇವಳೇ ಹುಡ್ಕೊಂಡು ಹೋಗೋ ತರ ತಾಯ್ತ ತಗೊಂಬಂದ್ ಕೊಟ್ಟಿದ್ದು. ನಾನು ಎಷ್ಟೋ ಹೇಳಿದೆ ಅವಳಿಗೆ ಅದನ್ನೆಲ್ಲ ಬಿಚ್ಚಿ ಬಿಸಾಕು ಅಂತ. ಅವಳು ಬಿಚ್ಚಿ ಬಿಸಾಕಿದಾಗ ಚೆನ್ನಾಗಿರೋಳು, ಮತ್ತೆ 2 ದಿನ ಆದ್ಮೇಲೆ ಇನ್ನೊಂದು ಬಂದಿರೋದು ಅವಳು ಕತ್ತಲ್ಲಿ. ಅದು ನೋಡಕ್ ಆಗ್ತಿರ್ಲಿಲ್ಲ ನನಗೆ. ನನ್ನ ಮಕ್ಕಳನ್ನ ಸಾಕೋಬೇಕು, ಅವಳನ್ನ ನೋಡ್ಬೇಕು, ಅವಳು ಮಲಿಕೆಂಬಿಡೋಳು, ಊಟ ಮಾಡ್ತಿರ್ಲಿಲ್ಲ. ಅದು ಹೆಂಗೋ ಕೆಲ್ಸಕ್ಕೆ ಹೋಗ್ತಿದ್ದೋ ಏನೋ ಕೆಲ್ಸಕ್ಕೆ ಹೋಗ್ಬೇಕು ಅಂತ ಹೋಗ್ತಿತ್ತು. ಅವ್ರು ಮಾಡ್ತಾ ನಿಯತ್ತಿಂದ ಮಾಡಿರೋದಲ್ಲ, ಬರೇ ಮೋಸದಿಂದ ಮಾಡಿರೋದು ಅದನ್ನೇ. ಮನೇಲಿ ಗಂಡ ಚೆನ್ನಾಗಿ ತಂದು ಹಾಕಿದ್ರೆ ಅವಳು ಹೋಗ್ತಿರ್ಲಿಲ್ಲ ಯಾವತ್ತು ಕೆಲ್ಸಕ್ಕೆ, ಅವನೇ ಚೆನ್ನಾಗಿ ನೋಡ್ಕೊಲಿಲ್ಲಲ್ಲ, ಅದಕ್ಕೋಸ್ಕರ ಅವಳು ಹೋಗಿರೋದು ಕೆಲ್ಸಕ್ಕೆ. ಅವನು ಈ ತರ ಮಾಡ್ತಾನೆ ಮೋಸ ಅಂತ ನಾವು ಯಾರು ಅನ್ಕೊಂಡಿರ್ಲಿಲ್ಲ. ಅಕ್ಕ ತಮ್ಮ ಅಣ್ಣ ಆಂಟಿ ಅಂತ ಮನೆಗೆ ಬರೋನು ಬಂದು ಈ ತರ ಬೇವರ್ಸಿ ಕೆಲಸ ಮಾಡಿರೋನು. ದಯವಿಟ್ಟು ಯಾರು ಬಲಿಯಾಗಬೇಡಿ ಇದಕ್ಕೆ. ನೋಡ್ರಿ, ಇದು ಅಕ್ಷತಾನ ಕಳ್ಕೊಂಡಿರುವಂತ ತಾಯಿಯ ಒಂದು ದುಃಖ. ಹಿಂದೂ ಹುಡುಗಿಯರೇ ದಯವಿಟ್ಟು ಎಚ್ಚೆತ್ಕೊಳ್ರಿ. ಹಾಗೆ ನಾನಾ ಸಾಬ್ ಅವನಿಗೆ ಗಲ್ಲು ಶಿಕ್ಷೆ ಆಗ್ಬೇಕು, ಹಾಗೆ ಕಠಿಣವಾಗಿ ಪೊಲೀಸರು ಈ ನಿಟ್ಟಿನಲ್ಲಿ ಕ್ರಮ ಕೊಡ್ಬೇಕು ಅಂತ ಹೇಳಿ ನಾನು ಬೇಡ್ಕೊಂತೇನೆ. ಧನ್ಯವಾದ. ಎಲ್ಲರಿಗೂ ಈ ಲವ್ ಜಿಹಾದಿನ 2 ನಿಮಿಷ ವಿಷಯ ಹೇಳ್ತೀನಿ. ಕಳೆದ 3 ವರ್ಷದ ಹಿಂದೆ ಈ ಅಕ್ಷತಾ ಎಂಬ ಹುಡುಗಿ ಬುಡ್ಡನ ಲವ್ಗೆ ಬಲಿಯಾದಳು. ಬಡ ನೇಕಾರ ಕುಟುಂಬದಲ್ಲಿ ಹುಟ್ಟಿದಂಥ ಈ ಅಕ್ಷತಾ ತನ್ನ ಗಂಡನ ಮನೆಯಲ್ಲಿ ಸರಳವಾಗಿ ವಾಸವಿದ್ಲು, ನೇಕಾರಿಕೆ ಮಾಡ್ಕೊಂತ ಜೀವನ ಸಾಗಿಸ್ತಾ ಇದ್ಲು. ಇವಳು ನೇಕಾರಿಕೆ ಹೋಗುವ ಮಾರ್ಗದಲ್ಲಿ ಈ ಬುಡ್ಡನ ಮನೆ ಇತ್ತು. ಈ ಬುಡ್ಡ ಇರೋದು ಒಂದು ಡ್ಯಾನ್ಸ್ ಕ್ಲಾಸ್ ಮಾಸ್ಟರ್, ಡ್ಯಾನ್ಸ್ ಕ್ಲಾಸ್ನಲ್ಲಿದ್ದ. ಅವಳಿಗೆ ಮೊದಲು ಅಕ್ಕ ಅಂತೇಳಿ ಬೆಟ್ಟಿಗೆ, ಯಾಕಂದರೆ ಇವನಿಗಿರೋದು ಅವತ್ತು 25 ವಯಸ್ಸು, ಅವಳಿಗೆ 30 ವಯಸ್ಸಿತ್ತು. ಇವಳಿಗೆ ಆಕೆಗೆ ಸರಿಸುಮಾರು 5 ವರ್ಷಗಳ ಅಂತರ ಇತ್ತು. ಅವಾಗ ಅಕ್ಕ ಅಂತೇಳಿ ಇವನಿಗೆ ಭೇಟಿಯಾಗಿ ಅವಳ ಬಡತನವನ್ನು ಇವನಿಗೆ ತಾನು ಅದನ್ನೇ ಒಂದು ಜಾಲವಾಗಿ ಇಟ್ಕೊಂಡು ಅವಳನ್ನು ಪಟಾಯಿಸಿ 2.5 ವರ್ಷದ ಹಿಂದೆ ಇವಳನ್ನು ಕರ್ಕೊಂಡು ಬೆಂಗಳೂರಿಗೆ ಹೋದಾಗ ಇದೇ ನಾವೆಲ್ಲ ಹಿಂದೂ ಸಂಘಟನೆಯವರು ಅವ್ರ ಮನೆಯ ಮಾಲಕರ ಜೊತೆಗೆ ಅವಳನ್ನು ವಾಪಸ್ ಕರೆ ತಂದಾಗ ಅವಳಿಗೆ ಕನ್ವಿನ್ಸ್ ಮಾಡಿ ಎಲ್ಲ ತಿಳಿಸಿ ಹೇಳಿ ಲವ್ ಜಿಹಾದ್ ಬಗ್ಗೆ ಎಲ್ಲನೂ ಹೇಳಿದ್ವಿ. ಎಲ್ಲ ಹೇಳಿದಾಗ ಅವಳು ಮರಳಿ ತನ್ನ ಮನೆಗೆ ಬಂದು ಇದೇ ಇಲ್ಕಲ್ ನಗರದ ಕಂದಗಲ್ ನಗರದಲ್ಲಿ ವಾಸವಿದ್ಲು. ಅಷ್ಟೊತ್ತೊಳಗೆ ಬುಡ್ಡನ ಹತ್ರ ಇವಳ ಅಶ್ಲೀಲ ಫೋಟೋ ಅಶ್ಲೀಲ ವಿಡಿಯೋಗಳು ಎಲ್ಲ ಇಟ್ಬಿಟ್ಟಿದ್ವು. ಮುಂದೆ ಅವಳು ಮತ್ತೆ ಕರೆದಾಗ ಬರಲ್ಲ ಅಂತ ಹೇಳಿದಾಗ ಅವನು ಹೇಳ್ದ ಇವಳಿಗೆ ನಾನು ಅಶ್ಲೀಲ ಫೋಟೋ ಮತ್ತು ವಿಡಿಯೋ ವೈರಲ್ ಮಾಡ್ತೀನಿ, ನೀ ಬರಲಿಲ್ಲ ಅಂತೇಳಿ. ಅವಳು ಜೀವನಕ್ಕೆ ದಾರಿ ತೋಚದೆ ಒಂದು ಇಲ್ಲಿದ್ರು ಮರ್ಯಾದೆ ಹೋಗುತ್ತಾ, ಅಲ್ಲಿ ಹೋದ್ರು ಮರ್ಯಾದೆ ಹೋಗುತ್ತಾ, ಕೊನೆಗೆ ಒಂದು ದಿವಸ ಹೋದ್ರಾಯ್ತಂತ ಮತ್ತೆ ಹೋದಾಗ ಕಳೆದ 6 ತಿಂಗಳು ಅಷ್ಟೇ ಅವಳಿಗೆ ಅವನು ದುಡ್ಡು ಹಾಕಿದ. ಮುಂದೆಲ್ಲ ಇಡೀ 1.5 ವರ್ಷ ಇವಳೇ ಗ್ರಾಮೆಂಟ್ಸಲ್ಲಿ ದುಡಿದು ಅವಳಿಗೆ ಒಟ್ಟಿಗೆ ಊಟ ಹಾಕಿದಳು. ಬರುವ ಒಂದು 3-4 ತಿಂಗಳಲ್ಲಿ ಅವಳಿಗೆ ಚಿತ್ರಹಿಂಸೆ ಕೊಡಕ್ಕೆ ಪ್ರಾರಂಭ ಮಾಡ್ದ. ಏನು ಚಿತ್ರಹಿಂಸೆ ಅಂದರೆ, ನೀನು ಮುಸ್ಲಿಂ ಧರ್ಮಕ್ಕೆ ಮತಾಂತರ ಆಗಬೇಕು, ನಾನು ಇನ್ನೊಂದು ಮದುವೆ ಆಗ್ತೀನಿ, ನೀ ಮುಸ್ಲಿಂ ಮತಾಂತರ ಆಗ್ಬೇಕಂತೇಳಿ ಚಿತ್ರಹಿಂಸೆ ಕೊಟ್ಟಿದ. ಅಕ್ಷತಾ ಯಾವುದೇ ಕಾರಣಕ್ಕೂ ನಾನು ಮುಸ್ಲಿಂ ಧರ್ಮಕ್ಕೆ ಮತಾಂತರ ಆಗಂಗಿಲ್ಲ ಅಂತೇಳಿ ಹೇಳಿದಾಗ ಅವಳು 17ನೇ ತಾರೀಕಿಗೆ ಅವನಿಗೆ ಗೊತ್ತಿರಲಾರ್ದಂಗೆ ಊರು ಬಿಟ್ಟು ಇಲ್ಕಲಿಗೆ ಬರೋಕ್ಕೆ ಪ್ಲ್ಯಾನ್ ಹಾಕಿ ಇಲ್ಕಲಿಗೆ ಬರೋಕ್ಕೆ ರೆಡಿ ಆಗ್ತಾ ಇದ್ಲು. ಆ ಸಂದರ್ಭ ಅವನಿಗೆ ಗೊತ್ತಾಗಿ, ಆ ಬುಡ್ಡನಿಗೆ ನಾನಾ ಸಾಬಿಗೆ ಗೊತ್ತಾಗಿ ಅವನ ಮನೆಯಲ್ಲಿರುವ ಕಲ್ಟನಿಗೆ ಹಾಕುವ ತಂತಿಯನ್ನು ತಗೊಂಡು ಅವಳು ಕುತ್ತಿಗೆಗೆ ಬಿಗಿದು ಕ್ರೂರವಾಗಿ ಅವಳು ಹತ್ಯೆ ಮಾಡಿದ ನಂತರ ಆ ಮನೆ ಲಾಕ್ ಮಾಡ್ಕೊಂಡು ಇನ್ನು ಜನಕ್ಕೆ ಗೊತ್ತಾಗಬಾರ್ದನ್ನ ಒಂದು ಕೆಟ್ಟ ನೀಚ ದೃಷ್ಟಿಯಿಂದ ಲಾಕ್ ಮಾಡಿಕೊಂಡು ತಾನು ಪರಾರಿಯಾದ. ಮುಂದೆ 21ನೇ ತಾರೀಕಿಗೆ ಆ ಮನೆಯ ಓನರ್ಗೆ ವಾಸನೆಯ ಮುಖಾಂತರ ಅದನ್ನೆಲ್ಲ ಬೆಳಕಿಗೆ ಬಂತು. ಅವಳದು ಹೊಟ್ಟೆ ಏನೂ ಸಿಗಬಾರ್ದಂತೇಳಿ ಅದನ್ನು ಮನೆಯಾಗಿರೋ ಆಧಾರ್ ಕಾರ್ಡ್ ಎಲ್ಲ ಪ್ರೂಫ್ಗಳನ್ನು ಅವನು ತನ್ನ ಹತ್ರ ಓದಿರ್ತಾನೆ. ಆಗೋ ಈಗ ಮಾಡಿ ಜಿಗಣಿ ಪೊಲೀಸ್ ಸ್ಟೇಷನ್ ಇಲ್ಕಲಿಗೆ ಪತ್ತೆ ಹಚ್ಚಿದಾಗ ಇಲ್ಲಿಯ ಕುಟುಂಬಸ್ಥರು ಹೋಗಿ ಅವಳ ಅಂತಿಮ ಕ್ರಿಯೆ ಮಾಡಬಾರ್ದು. ಈ ಲವ್ ಜಿಹಾದ್ ಹಿಂದೆ ಇರುವ ಉದ್ದೇಶ ಇಷ್ಟೇ, ಯಾವ ಹೆಣ್ಣು ಮಗಳನ್ನ ಕರ್ಕೊಂಡೋಗಿ ನಿಜವಾದ ಸಂಸಾರ ಮಾಡ್ಬೇಕನ್ನೋ ಮುಸ್ಲಿಂ ಜಿಹಾದಿಗಳು ಇಲ್ಲೇ ಇಲ್ಲ. ಅವ್ರಿಗೆ ಬೇಕಾಗಿದ್ದು ನಿಮ್ಮ ಅಶ್ಲೀಲ ಫೋಟೋ, ನಿಮ್ಮ ಅಶ್ಲೀಲ ವಿಡಿಯೋ, ನಿಮ್ಮಿಂದ ದುಡಿಯೋಕ, ನಿಮ್ಗೆ ದಂಧೆ ಕಳ್ಸೋಕ. ಇಲ್ಕಲ್ ನಗರದಲ್ಲಿ ಈಗೂ ಕೂಡ 4-5 ಹುಡುಗಿಯರದಾರ. ಅವರು ಹಿಂದೂ ಧರ್ಮನ ತಿರಸ್ಕಾರ ಮಾಡಿ ನಮ್ಮ ಹುಡುಗ ಎಲ್ಲರಂತೆ ಅಲ್ಲ ಅಂತ ಹೋದವರು
ಒಬ್ಳು ವೇಶ್ಯಾವಾಟಿಕೆ ಮಾಡ್ತಿದ್ದಾಳೆ, ಒಬ್ಳು ಆಸ್ಪತ್ರೆ ಒಳಗೆ 2 ಆಸ್ಪತ್ರೆ ಒಳಗೆ ಕೆಲಸ ಮಾಡಿ ಗಂಡನ್ ಸಾಕ್ತಾ ಇದ್ದಾಳೆ, ಇನ್ನೂ ಹಲವಾರು ರೀತಿಯ ಚಿತ್ರಾಂಶ ಅನುಭವಿಸ್ತಾ ಇದ್ದಾರೆ. ಈ ಥರ ಜನ ನಮ್ಮ ಇವತ್ತಿನ ಇಲ್ಕಲಿನ ಇವತ್ತಿನ ಎಚ್ಚೆತ್ತುಕೊಳ್ಳೋಕು. ನೀವು ಮಾಡ್ತಿರೋದು ಪ್ರೀತಿ ಪ್ರೇಮ ಅಂತ ನಿಶ್ಚಯನ ಮಾಡ್ತೀರಿ, ಆದರೆ ನಿಮಗೆ ಮಾಡ್ತಿರೋ ಮುಸ್ಲಿಂ ಹುಡುಗರು ಯಾವುದೇ ಪ್ರೀತಿ ಪ್ರೇಮ ಅಲ್ಲ, ಅದು ಲವ್ ಜಿಹಾದ್. ನಿಮ್ಮಿಂದ ಬರುವಂಥ ರೊಕ್ಕ ಹೀರಕ್ ಮಾಡ್ತಾ ಇದ್ದಾರೆ. ಈಗ ಸಮಾಜ ಎಚ್ಚೆತ್ಕೊಳ್ಬೇಕು. ಯಾರ್ಯಾರು ದೊಡ್ಡ ಶ್ರೀಮಂತರದಿರಿ, ದೊಡ್ಡ ದೊಡ್ಡ ಕುಟುಂಬದಾಗದಿರಿ, ನಿಮ್ಮ ಮಕ್ಕಳ ಎಲ್ಲ ಟಾರ್ಗೆಟ್ ಇರೋದು. ಯಾಕಂದರೆ ಅವ್ರಿಗೆ ಬೇಕಾಗಿರೋದು ನಿಮ್ಮಲ್ಲಿರೋ ಹಣ, ನಿಮ್ಮಲ್ಲಿರೋ ಬಂಗಾರ. ನಿಮಗೆ ಗೊತ್ತಿರ್ಲಾರ್ದಂಥ ದುಡ್ಡಿಟ್ಟಿದ್ದನ್ನು ಬ್ಲ್ಯಾಕ್ ಮೇಲ್ ತೊಗೊಂತಾರೆ. ಫಸ್ಟಿಗೆ ಅಣ್ಣ ಅಂತ ಪರಿಚಯ ಆಗ್ತಾನೆ, ತಂಗಿ ಅಂತ ಕರ್ಕೊಂಡು ಹೇಳ್ತಾನೆ, ಮನೆಗೆ ಹೋಗ್ತಾರೆ, ಎಲ್ಲ ತಿರುಗಾಡಿ ಕೊನೆಗೆ ಹಿಂದೂ ಸಮಾಜದ ಮಹಿಳೆಯನ್ನ ಹತ್ಯೆ ಮಾಡ್ತಾನೆ, ಇರ್ಲಿಕ್ಕೆ ವೇಷವಾಟಿಗೆ ಕಳಿಸ್ತಾನೆ. ಸಮಾಜ ಜಾಗೃತ ಆಗಬೇಕು. ನಮ್ಮ ಮಕ್ಕಳನ್ನ ನೋಡ್ರಿ, ಇಲ್ಲ ಊರಾಗೆಲ್ಲ ಅಬ್ಸರ್ವ್ ಮಾಡ್ತಿರ್ಬೇಕು. 10 ಜನ ಹಿಂದೂ ಇದ್ರಂದ್ರೆ ಒಬ್ಳು ಮುಸ್ಲಿಂ ಮಹಿಳೆ ಇದ್ರಂದ್ರೆ ಅವಳು ಅದೇ ರೀತಿ ಇರ್ತಾಳೆ. ಅದೇ 10 ಜನ ಮಹಿಳೆ ಇದ್ರಂದ್ರೆ ಮುಸ್ಲಿಂ ಇದ್ರಂದ್ರೆ ಹಿಂದೂ ಮಹಿಳೆ ಅವ್ರ ಥರ ಆಗ್ತಾಳೆ. ಕನ್ವರ್ಟ್ ಮಾಡೋ ಕೆಲಸ ಆಗ್ತಾ ಇದೆ. ಇದ್ರಾಗ ಅವ್ರದೇ ಆದಂಥ ಒಂದು ಗ್ಯಾಂಗ್ ಇದೆ. ಇಲ್ಲಿ ಇಲ್ಕಲ್ನಗರದಲ್ಲಿ ಮುಸ್ಲಿಂ ಮಹಿಳೆಯರದಾರ, ಮೊದಲು ಪರಿಚಯ ಮಾಡಿಕೊಂಡು ಅವರವ್ರ ಹುಡುಗರಿಗೆ ಗ್ಯಾಂಗ್ ಒಪ್ಪಿಸ್ತಾರೆ. ರಾಜಾರೋಷವಾಗಿ ರೋಡಲ್ಲಿ ನಿನ್ನೆನೆ ಮತ್ತು ಬೇರೆಲ್ಲ ನಿನ್ನೆ ಒಂದು ದೊಡ್ಡ ಸಮಾಜದ ಶ್ರೀಮಂತರ ಹುಡುಗಿ ಇದೇ ICICI ಬ್ಯಾಂಕ್ ಮುಂದೆ 3 ಮಂದಿ ಮುಸಲ್ಮಾನ ಜೊತೆ ಮಾತಾಡ್ಕೊಂಡಿರ್ತದೆ ಏಕಾಏಕಿ. ಇಷ್ಟು ರಾಜಾರೋಷವಾಗಿ ಇಲ್ಕಲ್ನಾಗ ಲವ್ ಜಿಹಾದ್ ನಡ್ತದೆ. ಎಲ್ಲದಕ್ಕೂ ಹೇಳಿದ್ರೆ ಪೊಲೀಸರು ಎಲ್ಲದಕ್ಕೂ ಕಟ್ಬರ್ತಾರೆ. ಅವತ್ತು ಅಕ್ಷತೆ ಹೋದಾಗ ನೀವು ಅವ್ರಿಗೆ ಚಿತ್ರಾಂಶ ಕೊಳ್ಳಿಲ್ಲ ಅಂದ್ರೆ ಹೋದ ನಂದ ಕುಟುಂಬಕ್ಕೆ ಅವತ್ತಿನ ಪೊಲೀಸ್ ಇಲಾಖೆ ತಾಯಿ ಮಗಳು ಕಳ್ಕೊಂಡು ಸಂಕಟಕ್ಕೆ 10,000 ರೂಪಾಯಿ ತಾಯಿ ಕಡೆ ಇಸ್ಕೊಂಡ್ರು. ಪೊಲೀಸ್ ಇಲಾಖೆನೂ ಕೂಡ ನೂರಾರು ಕಂಡೀಷನ್ ಹಿಂದೂ ಸಂಘಟನೆ ಆಗ್ತಾರೆ. ಯಾಕೆ ಮೊನ್ನೆ ಮೊಹರಂ ನಡೀತಲ್ಲ, ಯಾರು ನಿಮ್ಮ ಪರ್ಮಿಷನ್ ತೊಗೊಂಡ್ರು? ಒಂದು ಗಣಪತಿ ಹಬ್ಬ ಬಂದರೆ ಸಾಕು, ಇಲ್ಲಿರುವ ಪೊಲೀಸರು ಬೀದಿ ಒಳಗೆ ಹೋಗಿ ಎಲ್ಲರ ಆಧಾರ್ ಕಾರ್ಡು ಅದು ಇದು ಎಲ್ಲ ಕೇಳ್ತಾರೆ. ಮೊನ್ನೆ ಮೊಹರಂ ಆಯ್ತಲ್ಲ, ಯಾವ ಮಸೂತಿಯಿಂದ ಪರ್ಮಿಷನ್ ತೊಗೊಂಡ್ರಿ? ಯಾಕಂದರೆ ನಿಮ್ಮ ಎಲ್ಲ ಇರೋದೆಲ್ಲ ಹಿಂದೂಗಳು ಮಾತ್ರ. ಯಾಕೆ ಬಾಂಬ್ ಆಗ್ತಾ ಇರೋದು ಹಿಂದೂಗಳಲ್ಲ, ಲವ್ ಜಿಹಾದ್ ಮಾಡ್ತಾವ್ರು ಹಿಂದೂಗಳಲ್ಲ, ಲಾಡ್ ಜಿಹಾದ್ ಮಾಡ್ತಾವ್ರು ಹಿಂದೂಗಳಲ್ಲ. ಇನ್ನೊಂದು ಮುಖಾಂತರ ಕುಮ್ಮಕ್ಕು ಕೊಡ್ತಾರೆ ಇಲಾಖೆ. ಇಲ್ಲಿ ಒಬ್ಬ ಅರೆ ಹುಚ್ಚ ಗೃಹ ಮಂತ್ರಿ ಆಗಿದ್ದಾನೆ, RSS ಬಗ್ಗೆ ಅಷ್ಟೆಲ್ಲ ಕೇಳ್ತಾನೆ. ಹೌದಪ್ಪ, ಇಡೀ ರಾಜ್ಯದಾಗ ಮಸೂತಿ ಎಷ್ಟು ನೊಂದಿನಾಗ ಕೇಳು ನೋಡಮ್ಮ, ತಾಕತ್ತಿದ್ರು ನಿಂಗೆ. RS ನೀನಲ್ಲ, ನಿಮ್ಮ ಅಪ್ಪ ಹುಟ್ಟಕ್ಕಿನ ಮುಂಚೆನೇ ಹುಟ್ಟಿತ್ತು. ಆ RSS ಬಗ್ಗೆ ಕೇಳುವ ನಿನಗೆ ಯಾವ ನೈತಿಕ ಐತಿ? ನೋಡೋಣ, ಲವ್ ಜಿಹಾದ್ ನಿಂದ್ರಿಸು. ನೀನು ಗೃಹ ಮಂತ್ರಿ ಆಗಿಲ್ಲಪ್ಪ, ಶಾಂತಿ ಬಗ್ಗೆ ಮಾತಾಡ್ತೀಯ. ಇಷ್ಟೆಲ್ಲ ಸಮಸ್ಯೆ ಆಗ್ತದೆ ಕರ್ನಾಟಕದಾಗ, ಇದನ್ನೆಲ್ಲ ನಿಂದ್ರಿಸಿ ನೋಡೋಣ. ನಿಮ್ಮಂಥ ಶಾಂತಿ ದೂತರಿರೋದ್ರಿಂದನೇ ಇಂಥವರೆಲ್ಲ ಎಚ್ಚೆತ್ಕೊಂಡ ಹಿಂದೂ ಸಮಾಜ ಎಚ್ಚೆತ್ಕೊಳ್ಬೇಕು, ಹಿಂದೂ ಸಂಘಟನೆ ಎಚ್ಚೆತ್ಕೊಳ್ಬೇಕು. ಬರೇ ಮೌನ ಪ್ರತಿಭಟನೆ ಮಾಡಿದರೆ ಯಾವುದೇ ನಿಂದಿರೋದಿಲ್ಲ. ನಾವು ಜಾಗೃತ ಮಾಡಬೇಕು. ಮಿಕ್ಕಿದ್ರೆ ಅದಕ್ಕೆ ಮೇಲಾಗಿ ಇನ್ನೂ ಏನಾದರೂ ಮಾಡೋಕ್ಕೆ ತಯಾರಾದರೆ ಮಾತ್ರ ಈ ಲವ್ ಜಿಹಾದ್ ಮರಣ ಅಂತ್ಯ ನಿಲ್ಲುತ್ತೆ. ಇಲ್ಲಾಂದ್ರೆ ಇದು ಯಾವ ಕೂಡ ಅಂತ್ಯ ಇಲ್ಲ ಇದಕ್ಕಂತೇಳಿ ನನ್ನ ಹಾಡು ಮಾತ್ರ ಮುಗಿಸ್ತೀನಿ. ನಾವೆಲ್ಲ ಮೊದಲು ಏನಾಗಬೇಕಂದ್ರೆ ಜಾಗೃತರಾಗಬೇಕು. ನಮ್ಮ ಸಮಾಜ ಏನಿದೆ, ಹಿಂದೂ ಸಮಾಜ ಜಾಗೃತಗೊಳಿಸುವಂಥ ವ್ಯಕ್ತಿಗಳು ಅಂದರೆ ಈ ಮಠಾಧೀಶರು ಏನಿದಾರ, ಮಠದಲ್ಲಿ ಕೂಡದೆ ಹೊರಗಡೆ ಬಂದು ಸಮಾಜವನ್ನು ತಿದ್ದುವಂಥ ಕೆಲಸ ಮಾಡಬೇಕು. ಈ ಒಂದು ಹೆಣ್ಣುಮಗಳಿಗೆ ಆದಂಥ ಈ ಒಂದು ಹತ್ಯೆಯನ್ನು ಖಂಡಿಸಿ ಪ್ರತಿಭಟನೆಗೆ ಎಲ್ಲ ಮಠಾಧೀಶರು ಮತ್ತು ಈ ಹಿಂದೂ ಸಮಾಜವನ್ನು ಮುಂದೆ ಆಗದೇ ಇರುವ ಥರ ಹಿಂದೂ ಸಮಾಜವನ್ನು ಜಾಗೃತಗೊಳಿಸುವಂಥ ಜವಾಬ್ದಾರಿ ಮಠಾಧೀಶರ ಮೇಲೈತಿ ಜಾಸ್ತಿ. ಅದ್ರ ಜೊತೆನೇ ನಮ್ಮಲ್ಲಿರುವಂಥ ಎಲ್ಲ ಜಾತಿ ವ್ಯವಸ್ಥೆಗಳನ್ನು ನಿರ್ಮೂಲನೆ ಮಾಡಿ ನಾವೆಲ್ಲ ಒಂದಾಗಿ ಇಂಥ ಆಗುವ ಘಟನೆಗಳನ್ನು ನಾವು ಸದೃಢವಾಗಿ ಏನು ಮಾಡಬೇಕು, ಎದುರಿಸುವಂಥ ಒಂದು ಏನು ಮಾಡಬೇಕು, ಎಲ್ಲರೂ ಸೇರಿ ಎದುರಿಸುವಂಥ ಒಂದು ಶಕ್ತಿಯನ್ನು ನಾವೆಲ್ಲ ಇದು ಮಾಡ್ಕೋಬೇಕು. ಆಲ್ರೆಡಿ ಶಕ್ತಿ ಇದೆ ನಮಗೆ, ಆದರೆ ಶಕ್ತಿಯನ್ನು ಸರಿಯಾಗಿ ಸದುಪಯೋಗ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಇಂಥ ಕೃತ್ಯಗಳಾಗ್ತಾವು. ಈ ಅಕ್ಷತೆಗೆ ಆಗದಂಥ ಈ ಒಂದು ಘಟನೆಗೆ ಆ ಅಪರಾಧಿಗೆ ಗಲ್ಲು ಶಿಕ್ಷೆ ಆಗಬೇಕಂತೇಳಿ ನಾವು ಮನವಿ ಮಾಡ್ತೀವಿ. ಬೆಂಗಳೂರಿನ ಜಿಗಣಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಗೆ ಬರುವಂತಹ ಏರಿಯಾದಲ್ಲಿ ಇಲ್ಕಲಿನ ಹಿಂದೂ ಯುವತಿಯಾದಂಥ ಅಕ್ಷತಾಳನ್ನು ನಾನಾ ಸಾಬ್ ಅನ್ನುವಂತಹ ಮುಸಲ್ಮಾನ್ ಜಿಹಾದಿ ತನ್ನ ಕಾಮ ತೃಷೆಯನ್ನು ತಿರಿಸಿಕೊಂಡು ಬರ್ಬರವಾಗಿ ಹತ್ಯೆ ಮಾಡಿದ್ದಾನೆ. ಆ ಘಟನೆಯನ್ನು ಖಂಡಿಸಿ ಈಗಾಗಲೇ ಜಿಗಣಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಹಲವಾರು ಪ್ರತಿಭಟನೆಗಳು ನಡೆದಿದ್ದಾವೆ. ನಮ್ಮ ಹಿಂದೂ
ಜಾಗರಣ ವೇದಿಕೆ ಬೇಡಿಕೆ ಆ ಮುಸಲ್ಮಾನ್ ಜಿಹಾದಿಗೆ ಗಲ್ಲು ಶಿಕ್ಷೆ ಕೊಡಬೇಕು. ಹಿಂದೂ ಯುವತಿಗೆ ಆದಂಥ ಅನ್ಯಾಯವನ್ನು ನ್ಯಾಯ ಕೊಡಿಸ್ಬೇಕಂತೇಳಿ ನಮ್ಮ ಬೇಡಿಕೆ ಆಗಿದೆ. ನಾವು ಹೇಳ್ತಾ ಇದ್ದೀವಿ ಲವ್ ಜಿಹಾದ್ ನಡೀತಾ ಇದೆ ಅಂತೇಳಿ. ಆದರೆ ಇಲಾಖೆ ಹೇಳುತ್ತೆ ಆ ಲವ್ ಜಿಹಾದ್ ಇಲ್ಲ ಅಂತ ನಮ್ಗೆ ಹಲವಾರು ಸರಿ ಹಿಡಿಯುತ್ತೆ. ಇನ್ನೊಬ್ಬ ದಕ್ಷ ಅಧಿಕಾರಿ ನಮಗೆ ಫೋನ್ ಮಾಡಿದ್ರು, ಯಾವುದೇ ಪ್ರಚೋದನಕಾರಿ ಮಾತಾಡಬೇಡ್ರಿ ನೀವು ಅಂತೇಳಿ. ಇಲ್ಲ ಸ್ವಾಮಿ, ನಾವು ಯಾವುದೇ ಪ್ರಚೋದನಕಾರಿ ಮಾತಾಡಲ್ಲ. ಆದರೆ ಇಲ್ಲಿ ಇಲ್ಕಲ್ ಒಂದು ಲವ್ ಜಿಹಾದ್ ಅನ್ನೋ ಒಂದು ಜಾಲ ಇದೆ. ಹಲವಾರು ಹಿಂದೂ ಯುವತಿಯರನ್ನ ಮುಸಲ್ಮಾನ್ ಜಿಹಾದಿಗಳು ಬರೇ ಹಿಂದೂ ಹೆಣ್ಣು ಮಕ್ಕಳಂದ್ರೆ ಬರೀ ಮಹಿಳೆಯರಲ್ಲ, ಬರೀ ಹುಡುಗಿಯರಲ್ಲ, ಮಕ್ಕಳಾದಂತಹ ಮಹಿಳೆಯರನ್ನ ಸಹಿತ ತಮ್ಮ ಜಾಲಕ್ಕೆ ಸಿಲುಕಿಸಿ ಒಂದಿಷ್ಟು ಅಶ್ಲೀಲ ವಿಡಿಯೋಗಳಿಟ್ಕೊಂಡು ಜೀವನ ಮಾಡುವಂತಹ ಒಂದು ಜಾಲ ಇಲ್ಕಲ್ನಲ್ಲಿ ಐತಿ. ಅದನ್ನ ಪತ್ತೆ ಹಚ್ಚಿ ನಿಮಗೆ ನಾನು ಸೆಲ್ಯೂಟ್ ಹೊಡಿತೀನಿ. ಅವಾಗ ನಮಗೆ ಪ್ರಚೋದನಕಾರಿ ಭಾಷಣ ಮಾಡಬೇಡಿ ಅಂತ ಹೇಳ್ತೀವಲ್ಲ, ನಾವು ಕಾನೂನನ್ನ ಗೌರವ ಕೊಡ್ತೀವಿ, ಕಾನೂನಿಗೆ ಗೌರವ ಕೊಡ್ತೀವಿ. ಆದರೆ ದೇಶದ ಭದ್ರತೆಗೆ ಮಾರಕವಾಗಿರುವಂಥ ಒಂದು ಜಾಲ ಇಲ್ಕಲ್ನಲ್ಲಿ ಐತಿ. ಲವ್ ಜಿಹಾದ್ ಅಂತದ್ದು, ಡ್ರಗ್ಸ್ ಅಂತದ್ದು ವ್ಯಾಪಕವಾಗಿ ನಡೀತಾ ಇದೆ. ಆದರೂ ಕಣ್ಣು ಮುಚ್ಚಿಕೊಂಡು ಕುಳಿತಿದ್ದೀರಿ. ನಾವು ಒಂದು ಹಿಂದೂ ಮಹಿಳೆಗೆ, ಹಿಂದೂ ಹೆಣ್ಮಗಳಿಗೆ ಅನ್ಯಾಯ ಆಗಿದೆ ಅಂತ ಪ್ರತಿಭಟನೆ ಮಾಡ್ತಾರೆ ಅಂತಂದ್ರೆ ನೂರಾರು ಕಾನೂನಿನ ತೊಡಗನ್ನು ತರ್ತೀರಿ ನೀವು. ಆದರೆ ನಾವು ಕಾನೂನಿಗೆ ಗೌರವ ಕೊಡ್ತೀವಿ. ಆದರೆ ಕಾನೂನಿಗೆ ಗೌರವ ಕೊಡಲಾರಂತಹ ಜಿಹಾದಿಗಳನ್ನ ಸರಿಯಾದ ಶಿಕ್ಷೆ ಕೊಡುವ ಮುಖಾಂತರ ನ್ಯಾಯ ಒದಗಿಸಿ, ಅವಾಗ ನಾವು ನಿಮ್ಮ ಎಲ್ಲ ಮಾತುಗಳನ್ನ ಕೇಳ್ತೀವಿ, ನೀವು ಹೇಳಂಗೆ ಕೇಳ್ತೀವಿ. ಇದೇ ರೀತಿ ನಾವು ಪ್ರತಿಭಟನೆ ಇವತ್ತು ಪ್ರಾರಂಭ ಮಾಡಿದ್ದೀವಿ. ನ್ಯಾಯವನ್ನು ಒದಗಿಸಿ ಕೊಡೋದು ನಿರಂತರವಾಗಿರುತ್ತೆ. ಅದಕ್ಕೆ ತಾಲೂಕು ಆಡಳಿತಕ್ಕೆ ನಾವು ಹೇಳ್ತಾ ಇದ್ದೀವಿ. ಇಡೀ ರಾಜ್ಯದ ತುಂಬ ಸುದ್ದಿ ಆಗಿರೋದನ್ನು ನಾವೆಲ್ಲ ಕಂಡಿದ್ದೀವಿ. ಅದಕ್ಕಾಗಿ ಮನಸ್ಸು ಮರಗಿ ಈ ಕೃತ್ಯವನ್ನು ಖಂಡಿಸಿ ಆ ನಾನಾ ಸಾಹೇಬ್ ಬುಡ್ಡನಿಗೆ ಗಲ್ಲು ಶಿಕ್ಷೆ ಆಗಬೇಕು ಮತ್ತು ಈ ರೀತಿಯ ಲವ್ ಜಿಹಾದಿಗೆ ಬಲಿಯಾಗಿರುವಂತಹ ಅಮಾಯಕ ಹಿಂದೂ ಹೆಣ್ಣು ಮಕ್ಕಳನ್ನು ರಕ್ಷಣೆ ಮಾಡಬೇಕು. ಯಾರ್ಯಾರು ಈ ಲವ್ ಜಿಹಾದಿನ ಪ್ರಯತ್ನದಲ್ಲಿದ್ದಾರೋ ಅವರೆಲ್ಲರಿಗೂ ಹಿಂದೂ ಸಮಾಜ ಜಾಗೃತಿಗೊಂಡು ಶಿಕ್ಷೆಯನ್ನು ಕೊಡುವಂಥ ಮಟ್ಟಕ್ಕೆ ಸಮಾಜನೇ ರೆಡಿ ಆಗಬೇಕಾದಂಥ ಸಂದರ್ಭ ಇದು ಅಂತ ನನಗೆ ಅನ್ನಿಸ್ತದೆ. ಇವತ್ತು ನಾವು ಪೊಲೀಸ್ ಇಲಾಖೆಯನ್ನು ನಿಂದಿಸೋದು ಅಥವಾ ಇನ್ಯಾವುದೋ ರಾಜಕಾರಣಿಯನ್ನು ನಿಂದಿಸೋದು ಇವತ್ತಿನ ಮಟ್ಟಕ್ಕೆ ಅದು ತಪ್ಪು ಅಂತ ಅನ್ನಿಸ್ತದೆ. ಇದಕ್ಕೆ ಉತ್ತರ ಕೊಡಬೇಕಾಗಿದ್ದು ಪೊಲೀಸ್ ಇಲಾಖೆನೋ ಅಥವಾ ರಾಜಕಾರಣಿಗಳು ಅಲ್ಲ. ಇದಕ್ಕೆ ಉತ್ತರ ಕೊಡಬೇಕಾಗಿದ್ದು ಹಿಂದೂ ಸಮಾಜ. ಕೇವಲ ಅಕ್ಷತಳನ ಮಾತ್ರ ಬರ್ಬರವಾಗಿ ಹತ್ಯೆ ಮಾಡಿದ್ರ ಅಂತ ಕೇಳಿದರೆ, ಇದೇ ವರ್ಷದಲ್ಲಿ ಇದೇ ಕರ್ನಾಟಕದಲ್ಲಿ ಜನವರಿ 2ನೇ ತಾರೀಕು ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರದಲ್ಲಿ ರಂಜಿತಾ ಅಂತ ಒಂದು ಹುಡುಗಿ, ಕಾಸಿಂ ಸಾಬ್ ಅನ್ನುವಂಥ ಒಬ್ಬ ವ್ಯಕ್ತಿ ಅವಳ ಮನೆಯ ಮಹಡಿ ಮೇಲೆ ಬರ್ಬರವಾಗಿ ಹತ್ಯೆ ಮಾಡಿದ್ದನ್ನು ನಾವು ನೋಡಿದ್ವಿ. ಆ ಹೆಣ್ಣು ಕೂಡ ಮದುವೆಯಾಗಿ ಗೃಹಿಣಿ ಇರುವಂಥ ವ್ಯಕ್ತಿ, ಹೆಣ್ಣು ಮಗಳು. ಅದೇ ರೀತಿ ಅದೇ ಜನವರಿ ತಿಂಗಳು ಇಲ್ಲೇ ನಮ್ಮ ಪಕ್ಕದ ವಿಜಯನಗರ ಜಿಲ್ಲೆಯ ಹೊಸಪೇಟೆ ನಗರದಲ್ಲಿ ಉಮಾ ಅನ್ನುವಂಥ ಒಬ್ಬ ಅಮಾಯಕ ಮದುವೆಯಾದ ಹೆಣ್ಣು ಮಗಳನ್ನು, ದಲಿತ ಸಮಾಜದ ಹೆಣ್ಣು ಮಗಳನ್ನು ರಫೀಕ್ ಅನ್ನುವ ಒಬ್ಬ ವ್ಯಕ್ತಿ ಅವಳ ಮಹಡಿ ಮೇಲೆ ಕೊಂದಿದ್ದನ್ನು ನಾವು ನೋಡಿದ್ದೀವಿ. ಹಾಗಾಗಿ ಕರ್ನಾಟಕದಲ್ಲಿ ನಿರಂತರವಾಗಿ ಕಾಮ ತೃಷ್ಟಿಯನ್ನು ತೀರಿಸಿದ ಮೇಲೆ, ತಮ್ಮ ಆಸೆಯನ್ನು ತೀರಿದ ಮೇಲೆ, ತಮ್ಮೆಲ್ಲ ಬಯಕೆಗಳು ತೀರಿದ ಮೇಲೆ ಅಮಾಯಕ ಹಿಂದೂ ಹೆಣ್ಣು ಮಕ್ಕಳನ್ನು ಬರ್ಬರವಾಗಿ ಕೊಲ್ಲುವಂಥ ಕೆಲಸ ಈ ಮತಾಂಧ ಜಿಹಾದಿ ಶಕ್ತಿಗಳು ಮಾಡ್ತಾ ಇದ್ದಾರೆ. ಹಾಗಾಗಿ ಕರ್ನಾಟಕದಲ್ಲಿರುವಂಥ ಹಿಂದೂ ಸಮಾಜ ಈ ಲವ್ ಜಿಹಾದಿನ ವಿರುದ್ಧ ಇವತ್ತು ತೊಡೆ ತಟ್ಟುವಂಥ ಸಂದರ್ಭದಲ್ಲಿ ನಾವೆಲ್ಲ ಇದ್ದೀವಿ. ಇವತ್ತು ಯಾವುದೋ ನೇಕಾರ ಸಮಾಜ, ಯಾವುದೋ ದಲಿತ ಸಮಾಜ, ಯಾವುದೋ ಬ್ರಾಹ್ಮಣ ಸಮಾಜ, ಮೊನ್ನೆ SSK ಸಮಾಜದ ಹುಬ್ಬಳ್ಳಿಯಲ್ಲಿ ನಡೆದಂಥ ಹೆಣ್ಣು ಮಕ್ಕಳ ಮೇಲೆ ಅಂತ ನಡೆದಂಥ ಲವ್ ಜಿಹಾದಿನ ಪ್ರಕರಣಗಳು
ಕರ್ನಾಟಕದಲ್ಲಿರುವಂಥ ಹೆಚ್ಚು ಕಡಿಮೆ ಎಲ್ಲ ಜಾತಿಯ ಹಿಂದೂ ಹೆಣ್ಣು ಮಕ್ಕಳನ್ನು ಇವತ್ತು ಮತಾಂಧ ಶಕ್ತಿಗಳು ತಮ್ಮ ಆಶೆಯನ್ನ ತೀಟೆಯನ್ನ ತೀರಿಸುವ ಸಲುವಾಗಿ ಇವತ್ತು ಬಳಸಿಕೊಳ್ತಿದ್ದಾರೆ. ಹಾಗಾಗಿ ಇವತ್ತು ನಾವು ಯಾರದೋ ಮೇಲೆ ಬಟ್ ಮಾಡೋದಕ್ಕಿಂತ ಮುಂಚೆ ಆ ಮತಾಂಧ ಶಕ್ತಿಗಳಿಗೆ ನಾವೆಲ್ಲ ಹಿಂದೂಗಳು ಒಂದಾಗಿ ಈ ಲವ್ ಜಿಹಾದಿಗೆ ಒಂದು ತಾರ್ಕಿಕ ಅಂತ್ಯವನ್ನು ಆಡಬೇಕಾದಂಥ ಸಂದರ್ಭ ಬಂದಿದೆ. ಹಾಗಾಗಿ ಯಾವ್ಯಾವ ಜಾತಿ ಜನಾಂಗದ ವ್ಯಕ್ತಿಗಳು ನಾವಿದೀವೋ ಇವತ್ತು ಯಾವುದೋ ಒಂದು ಜಾತಿಯ ಹೆಣ್ಣನ್ನು ಕೊಂದಿರ್ಬೋದು, ನಾಳೆ ಮತ್ತೊಂದು ಜಾತಿಯ ಹೆಣ್ಣನ್ನು ಕೊಲ್ಲಬಹುದು. ಹಾಗಾಗಿ ಆಯಾ ಜಾತಿಯ ಅಣ್ಣ ತಮ್ಮಂದರು, ಅಕ್ಕ ತಂಗಿಯರು, ಒಡ ಹುಟ್ಟಿದವರು, ಆ ಜಾತಿ ಬಂಧುಗಳು ಯಾವ ಅಕ್ಷತೆಗಳಿಗೆ ಆಗಿದ ಅನ್ಯಾಯಕ್ಕೆ ಅದರ ಪ್ರತೀಕಾರವನ್ನು ಅಕಸ್ಮಾತ್ ಡಿಪಾರ್ಟ್ಮೆಂಟ್ ಅವನಿಗೆ ಗಲ್ಲು ಶಿಕ್ಷೆನೋ ಜೀವಾವಧಿ ಶಿಕ್ಷೆನೋ ಕೊಡಲಿಲ್ಲ ಅಂತಂದ್ರೆ ಇಲ್ಕಲ್ಲಿನ ಎಲ್ಲ ಹಿಂದೂ ಸಮಾಜ ಆ ಮತಾಂಧ ದುಷ್ಟ ಶಕ್ತಿಗಳಿಗೆ ಉತ್ತರ ಕೊಡಬೇಕು. ಮತ್ತು ಆ ಮನೆತನದ ಮಕ್ಕಳು ಇವತ್ತು ಆರಾಮಾಗಿದ್ದಾರೆ. ಈ ಊರಲ್ಲಿ ಯಾವ ದುಷ್ಟ ಶಕ್ತಿಗಳು ನಮ್ಮ ಮಗಳನ್ನ ಕೊಲೆ ಮಾಡಿದವರು, ಬರ್ಬರವಾಗಿ ಕೊಲೆ ಮಾಡಿ ಅವಳ ದೇಹವನ್ನು ಕೂಡ ನೋಡಲಾರದಂತ ಪರಿಸ್ಥಿತಿಗೆ ಇವತ್ತು ತಂದಿದ್ದಾರೆ. ಹಾಗಾಗಿ ಆ ಮನೆತನಕ್ಕೂ ಕೂಡ ಆ ಹೆಣ್ಣಿಗೆ ಆದಂತ ಶಿಕ್ಷೆ ನೋವನ್ನ ಇಡೀ ಹಿಂದೂ ಸಮಾಜ ಕೊಡಬೇಕಾಗಿದೆ. ಅದು ಹುಬ್ಬಳ್ಳಿ ಆಗಿದ ಘಟನೆ ಇರ್ಬೋದು, ಗದಗಿನ ಘಟನೆ ಇರ್ಬೋದು, ಹೊಸಪೇಟೆ ಘಟನೆ ಇರ್ಬೋದು, ಯಲ್ಲಾಪುರದ ಘಟನೆ ಇರ್ಬೋದು. ಇದಕ್ಕೆ ಪ್ರತಿಯೊಬ್ಬ ಹಿಂದೂ ಯಾರ್ಯಾರು ಜನಿವಾರವನ್ನು ಹಾಕ್ತಿವೋ, ಯಾರ್ಯಾರು ಉಡ್ದಾರವನ್ನು ಕಟ್ತೀವೋ, ಯಾರ್ಯಾರು ವಿಭೂತಿಯನ್ನು ಹಚ್ಚುತ್ತೀವೋ, ವಿವಿಧ ದೇವರನ್ನ ಆರಾಧನೆ ಮಾಡ್ತೀವೋ, ನಾವೆಲ್ಲ ಹಿಂದೂ ಅಂತ ಕರೆಸ್ಕೊಳ್ತೀವೋ, ನಾವೆಲ್ಲರೂ ಕೂಡ ಈ ಮತಾಂಧ ಶಕ್ತಿಗಳ ವಿರುದ್ಧ, ಈ ಲವ್ ಜಿಹಾದಿನ ವಿರುದ್ಧ ಒಟ್ಟಾಗಿ ಹೋರಾಡಬೇಕಾಗಿದೆ. ಮತ್ತು ಅಲ್ಲಿಯೇ ಉತ್ತರ ಕೊಡುವಂತ ಕೆಲಸ ಹಿಂದೂ ಸಮಾಜ ಮಾಡಬೇಕಾಗಿದೆ. ಇದು ಯಾವುದೋ ಪೊಲೀಸ್ ಮಾಡೋ ಕೆಲಸ ಅಲ್ಲ. ಪ್ರತಿ ಮನೆಗೂ ಪೊಲೀಸ್ ಇಡಕ್ ಆಗಲ್ಲ, ನಮಗೆ ಗೊತ್ತಿದೆ. ಆದ್ರೆ ಪ್ರತಿ ಹಿಂದೂ ಹೆಣ್ಣು ಮಗಳನ್ನ ಕಾಪಾಡುವಂತ ಶಕ್ತಿ ಹಿಂದೂ ಸಮಾಜಕ್ಕಿದೆ. ಅಕಸ್ಮಾತ್ ಯಾವುದಾದ್ರೂ ಒಬ್ಬ ಮುಸಲ್ಮಾನ್ ಹುಡುಗಿಯನ್ನ ಕರ್ಕೊಂಡು ಹೋದ್ರೆ ನಡು ರಸ್ತೆಯಲ್ಲಿ ಬಡಿಯುವಂತ ಕೆಲಸ ಆ ಮತಾಂಧ ಶಕ್ತಿಗಳು ಮಾಡಬಹುದಾದ್ರೆ ಬಹುಸಂಖ್ಯಾತ ಹಿಂದೂ ಸಮಾಜ ಆಗಿರುವಂತ ನಾವುಗಳು ಅದೇ ರೀತಿಯ ಉತ್ತರವನ್ನ ಕೊಡುವಂತ ವಾತಾವರಣವನ್ನ ನಿರ್ಮಾಣ ಮಾಡಬೇಕಾಗಿದೆ. ಅದಕ್ಕೆ ಇಲ್ಕಲ್ಲಿನ ಪ್ರತಿಯೊಬ್ಬ ಹಿಂದೂ ಜಾಗೃತ ಆಗಬೇಕು. ಆ ಮತಾಂಧ ಶಕ್ತಿಗಳ ವಿರುದ್ಧ ಹಿಂದೂ ಸಮಾಜವನ್ನ ಒಟ್ಟುಗೂಡಿಸಿ ಆ ಅಕ್ಷತನ ಕೊಲೆ ಮಾಡಿರುವಂತ ಆ ದುಷ್ಟ ಶಕ್ತಿಯನ್ನ ಆದಷ್ಟು ಬೇಗ ಇಲಾಖೆ ಬಂಧಿಸಬೇಕು. ಮತ್ತು ಆ ಮನೆಗೆ, ಆ ಮನೆತನಕ್ಕೆ ಈ ಊರಿನಲ್ಲಿ ಶಾಂತಿ ನೆಲೆಸಬಾರದು. ಸಮಸ್ಯೆಗಳಾದ ಮದುವೆ, ಹಣಕಾಸು, ವ್ಯಾಪಾರ, ಗಂಡ ಹೆಂಡತಿ ಸಮಸ್ಯೆ, ಮಕ್ಕಳು ಪ್ರೀತಿಯಲ್ಲಿ ಬಿದ್ದು ಮಾತು ಕೇಳದಿದ್ದಲ್ಲಿ, ಪ್ರೀತಿಯಲ್ಲಿ ನಂಬಿ ಮೋಸ, ಪ್ರೀತಿಸಿದವರಿಂದ ತೊಂದರೆ, ಇಷ್ಟಪಟ್ಟವರು ನಿಮ್ಮಂತೆ ಆಗಲು ಮಕ್ಕಳಾಗದಿದ್ದಲ್ಲಿ, ಸಾಲದವರಿಂದ ತೊಂದರೆ, ಹಣ ತಿರುಗಿ ಬರಲು, ಗಂಡ ಬೇರೆ ಸ್ತ್ರೀ ವಶದಲ್ಲಿದ್ದರೆ, ನಿಮ್ಮ ಪತ್ನಿ ಪರಪುರುಷರ ಸಹವಾಸದಲ್ಲಿದ್ದರೆ, ಪುರುಷತ್ವ ಸಮಸ್ಯೆ, ಅತ್ತೆ ಕಾಟ ಸಮಸ್ಯೆ, ಯಾವುದೇ ಬಗೆಹರದ ಸಮಸ್ಯೆಗೆ ಕೇವಲ ಒಂದೇ ದಿನದಲ್ಲಿ ಗ್ಯಾರಂಟಿ ಪರಿಹಾರ. ಸ್ತ್ರೀಯರಿಗೆ ವಿಶೇಷ ಪರಿಹಾರ. ಎಷ್ಟೋ ಜ್ಯೋತಿಷ್ಯರಲ್ಲಿ ಕೇಳಿ ಹಣ ಕಳೆದುಕೊಂಡಲ್ಲಿ ನಮ್ಮಲ್ಲಿ ಗ್ಯಾರಂಟಿ ಪರಿಹಾರ ಸಿಗುತ್ತದೆ. ಯಾವುದೇ ಸಮಸ್ಯೆ ಇದ್ದರೂ, ಎಂತ ಕಠಿಣ ಸಮಸ್ಯೆಗಳಿದ್ದರೂ ನಿಮ್ಮ ಜಾತಕ, ಫೋಟೋ, ಹಸ್ತಮುದ್ರಿಕಾ ನೋಡಿ ಭವಿಷ್ಯ ಹೇಳಲಾಗುತ್ತದೆ. ಇನ್ನು ನಿಮ್ಮ ಜೀವನದ ಎಂತ ಸಮಸ್ಯೆಗಳಿದ್ದರೂ ನಮ್ಮಲ್ಲಿ ಪರಿಹಾರ ಇದೆ. ಕೂಡಲೇ ಕರೆ ಮಾಡಿ ಅಥವಾ ವಾಟ್ಸ್ಆಪ್ ಮಾಡಿ.